ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಮೊದಲನೇ ಲೆಸನ್ ಆದಂತಹ ಟೋಬಾ ಟೆಕ್ ಸಿಂಗ್, ಸಾದತ್ ಹಸನ್ ಮಂಟೋ ಅವರ ಟೋಬಾ ಟೆಕ್ ಸಿಂಗ್ ಅದ್ರ ಬಗ್ಗೆ ಮಾತಾಡೋಣ. ಟೋಬಾ ಟೆಕ್ ಸಿಂಗು ಇದು ನಿಮಗೆ ಪ್ರಿಸ್ಕ್ರೈಬ್ ಆಗಿರೋ ಸಿಲೆಬಸಲ್ಲಿದೆ. ಸಾದತ್ ಹಸನ್ ಮಂಟೋ ಬಂದು 1912. ಹಿ ಬಾರ್ನ್ ಇನ್ ದಿ ಇಯರ್ 1912 and he died in the year 1955. ಸಾದತ್ ಹಸನ್ ಮಂಟೋ ಅವರ ಕಥೆಯಲ್ಲಿ ನಿಮಗೆ ಸಾಮಾಜಿಕ ಚಿತ್ರಣವಾದ ಪಾರ್ಟಿಷನ್ ನೋವಲ್, ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಬೇರ್ಪಡಿಕೆಯ ನಂತರ ಏನೇನು ಘಟನೆಗಳು ನಡೀತೋ ಆ ಘಟನೆಗಳ ವಿವರ ಕೂಡ ನಿಮಗೆ ಸಿಗ್ತದೆ. ಆಮೇಲೆ ಸಮಾಜದಲ್ಲಿ ಮಾರ್ಜಿನಲೈಸ್ಡ್, ವಾಟ್ ವಿ ಕಾಲ್ಡ್ ಮಾರ್ಜಿನಲೈಸ್ಡ್ ಅಂತ ಕೆಳಸ್ತರದ ಜನಗಳಾದಂತಹ ಈ ಇನ್ನು ಬೆಗ್ಗರ್ಸ್ ಇರ್ಬೋದು ಅಥವಾ ವಾಯ್ಸ್ಲೆಸ್ ಪೀಪಲ್ಸ್ ಇರ್ಬೋದು, ಮೈನಾರಿಟಿ ಕಮ್ಯುನಿಟಿ ಇರ್ಬೋದು, ಇವರ ಬಗ್ಗೆ ಹೆಚ್ಚಾಗಿ ಇವರು ಕತೆಗಳನ್ನ ಬರಿತಾಯಿದ್ರು. ಆಲ್ಕೋಹಾಲಿಸ್ಟು, ಪ್ರಾಸ್ಟಿಟ್ಯೂಟ್ಸು, ಇನ್ಹ್ಯೂಮನೈಸ್ಡ್ ಪೀಪಲ್ಸು, ಕ್ರಿಮಿನಲ್ಸು, ಇವ್ರ ಬಗ್ಗೆ ಹೆಚ್ಚಾಗಿರುವಂಥ ಇವ್ರ ಕತೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆಮೇಲೆ ಈಸ್ ದ ಒನ್ ಆಫ್ ದಿ ಪ್ರೋಗ್ರೆಸಿವ್ ರೈಟರ್ ಅಂತ ಹೇಳಿದಾಗ ನಮಗೆ ಗೊತ್ತಾಗೋದು ಪ್ರಗತಿಪರ ಸಾಹಿತಿಗಳು ಅಂತ ಏನು ಹೇಳ್ತೀವಿ, ಆ ರೀತಿಯ ಬರಹಗಳನ್ನು ಬರೆದವರು ಸಾದತ್ ಹಸನ್ ಮಂಟೋ ಅವರು. ಇವರ ಹೆಚ್ಚಿನ ಕಥೆಗಳಲ್ಲಿ ನಮಗೆ ಸಿಗುವಂಥದ್ದು ಕ್ಯಾರೆಕ್ಟರ್ಸು ಕೂಡ ಈ ರೀತಿಯೇ ಇರ್ತದೆ. ಈ ಟೋಬಾ ಟೆಕ್ ಸಿಂಗ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ಇಟ್ ಈಸ್ ಅ ನೇಮ್ ಆಫ್ ದ ವಿಲೇಜ್, ಒಂದು ಊರಿನ ಹೆಸರು, ಪಂಜಾಬಿನ ಊರಿನ ಹೆಸರು. ಆ ಊರಿನ ಹೆಸರಿನ ವ್ಯಕ್ತಿ ಒಂದು ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರೆ, ಲುನಾಟಿಕ್ ಅಸೈಲಮಲ್ಲಿ ಇರ್ತಾರೆ. ಆ ಹುಚ್ಚಾಸ್ಪತ್ರೆಯಲ್ಲಿ ನಡೆಯುವ ಘಟನೆಗಳ ಆಧಾರಿತದ ಮೇಲೆ ಈ ಕತೆ ಇದೆ. ಆ್ಯಂಡ್ ಬೇಸಿಕಲಿ ಟೋಬಾ ಟೆಕ್ ಸಿಂಗ್ ಸ್ಟೋರಿ ಇಸ್ ಇನ್ ಉರ್ದು ಆ್ಯಂಡ್ ಲೇಟರ್ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್. ಮಂಟೋ ಅವರು, ಸಾದತ್ ಹಸನ್ ಮಂಟೋ ಅವರು ಇಂಡಿಯಾದಲ್ಲೇ ಹುಟ್ಟಿದ್ರು ಕೂಡ ನಂತರ ಆಫ್ಟರ್ ದ ಪಾರ್ಟಿಷನ್ ಈ ವೆಂಟ್ ಟು ಪಾಕಿಸ್ತಾನ್. ಯಾವುದು ಪಾಕಿಸ್ತಾನ್ಗೆ ನಂತರ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಯಾವ ಪ್ರದೇಶದಲ್ಲಿ ಬೆಳೆದಿರ್ತಾರೆ ಅಂದರೆ ಪಂಜಾಬಿನ ಪ್ರದೇಶದಲ್ಲಿ ಇವರು ಹುಟ್ಟು ಬೆಳೆದಿರ್ತಾರೆ. ನಂತರ ಲೇಟರ್ ಈ ಶಿಫ್ಟೆಡ್ ಟು ಪಾಕಿಸ್ತಾನ್. ಇವರ ಜೀವನ ಆಧಾರಿತವಾಗಿ ಒಂದು ಹಿಂದಿನ ಮೂವಿ ಕೂಡ ಬಂದಿದೆ, ಮಾಂಟೋ. ಯು ಕ್ಯಾನ್ ಸಿ ದ ಮಾಂಟೋ ಸ್ಟೋರಿ, ಇವನ್ ಇಟ್ ಈಸ್ ಅವೈಲಬಲ್ ಇನ್ ಯೂಟ್ಯೂಬ್ ಆಲ್ಸೋ, ಯು ಕ್ಯಾನ್ ಸಿ. ಟೋಬಾ ಟೆಕ್ ಸಿಂಗ್ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ರಿ ಒಂದು ಸೀರಿಯಲ್ ಕೂಡ ಆಗಿದ್ದಾವೆ, ಅದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಇಟ್ ಈಸ್ ಇನ್ ಹಿಂದಿ, ಎಸ್ಪೆಷಲಿ ಇಟ್ ಈಸ್ ಇನ್ ಹಿಂದಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಟೋಬಾ ಟೆಕ್ ಸಿಂಗ್, ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ದ ನೇಮ್ ಆಫ್ ದ ವಿಲೇಜ್, ಒಂದು ಊರಿನ ಹೆಸರು. ಟೋಬಾ ಟೆಕ್ ಸಿಂಗ್ ಊರಲ್ಲಿ ಇದ್ದಂತಹ ಬಿಷನ್ ಸಿಂಗ್ ಅಂತ ವ್ಯಕ್ತಿ ಯಾವುದೋ ಕಾರಣದಿಂದ ತನ್ನ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾನೆ. ಈ ಲಾಸ್ಟ್ ಇಸ್ ಮೆಮೊರಿ ಆ್ಯಂಡ್ ಆಲ್ ದಿಸ್ ವಾಟ್ ಆರ್ ದ ಸೈಕಲಾಜಿಕಲ್ ಥಿಂಗ್, ಈ ಲಾಸ್ಟ್ ಆಲ್ ದೋಸ್ ಥಿಂಗ್ಸ್. ಈಸ್ ನಾವು ಇನ್ ಮೆಂಟಲ್ ಅಸೈಲಮ್, ಹುಚ್ಚಾಸ್ಪತ್ರೆಗೆ ಈಗ ಸೇರಿಕೊಂಡಿದ್ದಾರೆ. ಅಲ್ಲಿ ನಡೆಯುವಂಥ ಘಟನೆಗಳು ಮತ್ತು ಅಲ್ಲಿ ಆಗುವಂಥ ಘಟನೆಗಳ ಆಧಾರಿತದ ಮೇಲೆ ಈ ಸ್ಟೋರಿ ಇದೆ. ಲೆಟ್ಸ್ ಸ್ಟಾರ್ಟ್ ದ ಲೆಸನ್. 2 or 3 years after the 1947 partition, it occurred to the government of India and Pakistan to exchange their lunatic in the same manner as they had exchanged their criminals. 1947 ಎರಡು ಮುಖ್ಯವಾದ ಘಟನೆ ನಡೆಯಿತು, ಆಸ್ ಯು ಆಲ್ ನೋ. ಒನ್ ಈಸ್ ವಿ ಗಾಟ್ ಇಂಡಿಪೆಂಡೆನ್ಸ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನಾನೂ ಕೂಡ August 15, 1947. ಆಗ ಇನ್ನೊಂದು ಭೀಕರವಾದ ಘಟನೆ ನಡೆಯುತ್ತೆ. ಅದು ಏನಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಅನ್ನೋ
ಎರಡು ದೇಶಗಳು ಬೇರೆ ಬೇರೆ ಆಗಿದ್ದು ಕೂಡ ಆಗ ನಡೆಯುತ್ತೆ. 2 or 3 years after 1947 partition, it occurred to the government of India and Pakistan to exchange their lunatics. Lunatics ಅಂದರೆ ಹುಚ್ಚರು. 1947 ಪಾರ್ಟಿಷನ್ ನಂತರ 2-3 ವರ್ಷದ ನಂತರ ಇಂಡಿಯಾಗೆ ಮತ್ತು ಪಾಕಿಸ್ತಾನ ಗೌರ್ಮೆಂಟ್ಗೆ ಮನಸ್ಸಿಗೆ ಏನು ಬಂದಿದೆ ಅಂದರೆ, ಯಾರ್ಯಾರು ಪಾಕಿಸ್ತಾನದ ಹುಚ್ಚಾಸ್ಪತ್ರೆಯಲ್ಲಿರುವಂತಹ ಮಾನಸಿಕ ಅಸ್ವಸ್ಥತೆಯಿಂದಿರುವ ವ್ಯಕ್ತಿಗಳು ಪಾಕಿಸ್ತಾನಲ್ಲಿದ್ದರೆ ಅವರು ಇಂಡಿಯಾಗೆ ಕಳಿಸೋಂಥದ್ದು, ಇಂಡಿಯಾದಲ್ಲಿ ಯಾರಾದರೂ ಕೂಡ ಮಾನಸಿಕ ಅಸ್ವಸ್ಥ ಪೇಷಂಟ್ಸ್ಗಳಿದ್ರೆ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾದಂತಹ ನಿರ್ಧಾರಗಳನ್ನು ತಗೊಳ್ತು. ಈ ನಿರ್ಧಾರ ಯಾವ ರೀತಿ ಇತ್ತು ಅಂದರೆ, ಇನ್ ದ ಸೇಮ್ ಮ್ಯಾನರ್ ಆ್ಯಸ್ ದೇ ಹ್ಯಾಡ್ ಎಕ್ಸ್ಚೇಂಜ್ ದರ್ ಕ್ರಿಮಿನಲ್ಸ್. ಯಾವ ರೀತಿ ಒಬ್ಬ ಕ್ರಿಮಿನಲ್ಸ್ನ ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ತಾರೋ, ಈಗ ಪಾಕಿಸ್ತಾನಕ್ಕೆ ಕೆಲವು ಕ್ರಿಮಿನಲ್ಸ್ ಬೇಕಾಗಿರ್ತದೆ, ಅವರು ಇಂಡಿಯಾದಲ್ಲಿರ್ತಾರೆ, ಅವರನ್ನು ಪಾಕಿಸ್ತಾನವ್ರಿಗೆ ಕಳಿಸುವಂಥದ್ದು. ಅಕಸ್ಮಾತ್ ಪಾಕಿಸ್ತಾನಲ್ಲಿ ಇರುವಂಥ ಕೆಲವು ಕ್ರಿಮಿನಲ್ಸ್ಗಳನ್ನ ಇಂಡಿಯಾಗೆ ಕಳಿಸುವಂಥದ್ದು. ಈ ರೀತಿ ಯಾವ ಕ್ರಿಮಿನಲ್ಸ್ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಹುಚ್ಚಾಸ್ಪತ್ರೆಯಲ್ಲಿರುವಂತಹ ಮಾನಸಿಕ ಅಸ್ವಸ್ಥರನ್ನು ಕೂಡ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ನಿರ್ಧಾರನ ಸರ್ಕಾರ ತಗೊಳ್ತದೆ. The Muslim lunatics in India were to be sent over to Pakistan, and the Hindu and Sikh lunatics in Pakistan asylum were to be handed over to India. On what basis they have decided to send the lunatics to India or Pakistan? Look at the word here. The Muslim lunatics in India were to be sent over to Pakistan. ಯಾರ್ಯಾರು ಇಂಡಿಯಾದಲ್ಲಿ ಭಾರತದಲ್ಲಿ ಮುಸಲ್ಮಾನ ಮಾನಸಿಕ ಅಸ್ವಸ್ಥರಿರ್ತಾರೋ ಅವರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡೋದು. ಆ್ಯಂಡ್ ದ ಹಿಂದೂ ಆ್ಯಂಡ್ ದ ಸಿಖ್ ಲುನಾಟಿಕ್ ಇನ್ ಪಾಕಿಸ್ತಾನ್ ಅಸೈಲಮ್ಸ್ ವೇರ್ ಟು ಬಿ ಹ್ಯಾಂಡೆಡ್ ಓವರ್ ಟು ಇಂಡಿಯಾ. ಹೂ ಆರ್ ಆಲ್ ದ ಪೀಪಲ್ ಬಿಲಾಂಗ್ ಟು ಸಿಖ್ ಆ್ಯಂಡ್ ಹಿಂದೂ, ದೇ ಹ್ಯಾವ್ ಟು ಬಿ ಸೆಂಟ್ ಟು ಇಂಡಿಯಾ. ಯಾರ್ಯಾರು ಪಾಕಿಸ್ತಾನಲ್ಲಿ ಹಿಂದೂ ಮತ್ತು ಸಿಖ್ ಜನಾಂಗ ಇದ್ದಾರೋ ಅವರನ್ನು ಇಂಡಿಯಾಗೆ ಕಳಿಸುವಂತಹ ನಿರ್ಧಾರಗಳನ್ನು ತಗೊಳ್ತದಂತೆ. ಆನ್ ದ ಬೇಸಿಸ್ ಆಫ್ ರಿಲಿಜನ್ ದೇ ಹ್ಯಾವ್ ಡಿಸೈಡೆಡ್ ಟು ಎಕ್ಸ್ಚೇಂಜ್ ದ lunatics. It was difficult to say whatever the proposal made any sense or not. ತುಂಬ ಕಷ್ಟ ಇದೆ. It is very difficult to say ಇದನ್ನು ತುಂಬ ಕಷ್ಟ ಇದೆ. ಈ ಪ್ರಪೋಸಲ್ಲು ಯಾವುದಾದ್ರೂ ಒಳ್ಳೆಯದಾ ಕೆಟ್ಟದಾ ಅಂತ ಹೇಳೋದು. ಇದು ಒಬ್ಬ ಮಾನಸಿಕ ಅಸ್ವಸ್ಥನಿಗೆ ತಾನು ಇರುವಂತಹ ನಿಜವಾದ ಪರಿಸ್ಥಿತಿನೇ ಮರ್ತಿರೋ ಅಂಥ ಕಾಲದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ತಾನು ಪಾಕಿಸ್ತಾನದಲ್ಲಿದ್ದರೇನು ಇಂಡಿಯಾದಲ್ಲಿದ್ದರೇನು ಎಲ್ಲನೂ ಒಂದೇ. ಅದು ಕೂಡ ಅರ್ಥ ಆಗದೆ ಸರ್ಕಾರಗಳು ಇಂಥ ನಿರ್ಧಾರಗಳನ್ನು ತೆಗೆದುಕೊಂತು ಅಂತ ಹೇಳ್ತಾ ಇದ್ದಾರೆ. However, the decisions had been taken at the topmost level on both sides. Look at this, topmost level. The official bureaucrats and the government servants who are at the topmost level, they have decided to send the lunatics to the respective lands. ಯಾರು ಇದನ್ನು ನಿರ್ಧಾರ ಮಾಡಿದರು ಅಂದರೆ ಟಾಪ್ ಅಫಿಷಿಯಲ್ಸ್, ಯಾರು ಮೇಲ್ಸ್ತರದ ಅಧಿಕಾರಿಗಳು ಅಂತ ಏನಿರ್ತೇವೆ ಅವರು ನಿರ್ಧಾರ ಮಾಡಿದ್ರಂತೆ ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ. ಆಫ್ಟರ್ ಹೈ ಲೆವೆಲ್ ಕಾನ್ಫರೆನ್ಸ್ ವರ್ ಹೆಲ್ಡ್, a day was fixed for exchange of the lunatics. ತುಂಬ ದೊಡ್ಡದಾದಂತಹ ಚರ್ಚೆ ಕೂಡ ನಡೀತು. ಯಾರನ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ಚರ್ಚೆ ನಡೀತು. ಆಮೇಲೆ ಯಾರ್ಯಾರ ಮಾನಸಿಕ ಅಸ್ವಸ್ಥರನ್ನು ಅವರ ದೇಶಕ್ಕೆ ಕಳಿಸ್ಬೇಕು, ಆ ದೇಶಕ್ಕೆ ಕಳಿಸ್ಬೇಕು ಅನ್ನೋ ಚರ್ಚೆ ಕೂಡ ನಡೆಯುತ್ತಂತೆ ಅಂತ ಹೇಳ್ತಾರೆ. It was agreed that those Muslims who had families in India would be permitted to stay back while the rest would be escorted to the border.
It was agreed to those Muslims who had families in India would be permitted to stay. ಯಾರ್ಯಾರು ಮುಸ್ಲಿಂ ಆಗಿದ್ದರೂ ಕೂಡ, ಮುಸ್ಲಿಂ ಮಾನಸಿಕ ಅಸ್ವಸ್ಥರು ಇದ್ದರೂ ಕೂಡ ಅವರ ಫ್ಯಾಮಿಲೀಸ್ ಅಂದರೆ ಅವರ ಕುಟುಂಬಸ್ಥರು ಇಂಡಿಯಾದಲ್ಲಿದ್ದರೆ ಅವರನ್ನೆಲ್ಲ ಇಲ್ಲಿ ಉಳಿಸಿಕೊಳ್ಳುವಂತಹ ನಿರ್ಧಾರಗಳನ್ನು ಮಾಡಲಾಯ್ತಂತೆ. ಇಂಡಿಯಾದಲ್ಲಿ ಉಳಿಸ್ಕೊಳ್ಳುವಂಥ ನಿರ್ಧಾರ ಮಾಡಲಾಗಿತ್ತಂತೆ. ಯಾರ್ಯಾರ ಸಂಬಂಧಿಕರು ಇಲ್ವೋ ಅಥವಾ ಅವ್ರನ್ನ ನೋಡ್ಕೊಳ್ಳೋಕೆ ಯಾರು ಇಲ್ವೋ ಅವ್ರನ್ನ ವಾಪಸ್ಸು ಬಾರ್ಡ್ರಿಂದ ಆಚೆ ಕಳಿಸುವಂಥ ನಿರ್ಧಾರ, ಅಂದರೆ ಪಾಕಿಸ್ತಾನಕ್ಕೆ ಕಳಿಸುವಂಥ ನಿರ್ಧಾರಗಳನ್ನು ಮೇಲ್ಸ್ತರದ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳ್ತಾರೆ. Since almost all the Hindus and the Sikhs had migrated from Pakistan, the question of retaining non-Muslim lunatics in Pakistan did not arise. Since almost all the Hindus and the Sikhs had migrated from Pakistan, ಎಲ್ಲ ಸಿಕ್ಕು ಮತ್ತು ಹಿಂದೂಗಳು ಕೂಡ ಪಾಕಿಸ್ತಾನದಿಂದ ಹೋಗ್ಬಿಟ್ಟಿದ್ರಿಂದ, ಇಂಡಿಯಾಗೆ ಹೋಗ್ಬಿಟ್ಟಿದ್ರಿಂದ ಆ ಪ್ರಶ್ನೆ ಬರಲೇ ಇಲ್ವಂತೆ. ಪಾಕಿಸ್ತಾನ ಗೌರ್ಮೆಂಟ್ಗೆ ಕೆಲವಾರು ಹಿಂದೂಗಳನ್ನ, ಆ ಕೆಲವಾರು ಸಿಖ್ಗಳನ್ನ, ಯಾರ ಕುಟುಂಬಸ್ಥರನ್ನ ಇಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರಲೇ ಇಲ್ವಂತೆ. That is why the question of retaining non-Muslim lunatics in Pakistan did not arise. ಯಾರ್ಯಾರು ಮಾನಸಿಕ ಅಸ್ವಸ್ಥರಿದ್ರೋ ಅವ್ರನ್ನ ಪಾಕಿಸ್ತಾನದಲ್ಲೇ ಉಳಿಸ್ಕೋಬೇಕು. ನಾನ್ ಮುಸ್ಲಿಮ್ಸ್ ಮಾನಸಿಕ ಅಸ್ವಸ್ಥರಿದ್ರೋ ಅವರನ್ನೆಲ್ಲ ಇಂಡಿಯಾದಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ರೈಸೇ ಆಗಲಿಲ್ವಂತೆ. ಆಲ್ ಆಫ್ ದಮ್ ವೇರ್ ಟು ಬಿ ಟೇಕನ್ ಟು ಇಂಡಿಯಾ. ಎಲ್ಲರನ್ನೂ ಕೂಡ ಯಾರ್ಯಾರು ಹಿಂದೂ ಮತ್ತು ಸಿಖ್ ಜನಾಂಗದ ಯಾರ್ಯಾರು ಮಾನಸಿಕ ಅಸ್ವಸ್ಥರಿದ್ರೋ ಅವರನ್ನೆಲ್ಲ ವಾಪಸ್ಸು ಕರೆದುಕೊಂಡು ಹೋಗುವಂತಹ ನಿರ್ಧಾರ ಮಾಡಿದ್ರಂತೆ. Nobody knew what transpired in India, but so far as Pakistan was concerned, this news created quite a stir in the lunatic asylum at Lahore. ಇದು ಏನು ಬದಲಾವಣೆ ತಂತು ಏನೋ ಗೊತ್ತಿಲ್ಲ, ಆದರೆ ಲುನಾಟಿಕ್ ಅಸೈಲಮಲ್ಲಿ, ಹುಚ್ಚಾಸ್ಪತ್ರೆಯಲ್ಲಿ ಇದು ಸಾಕಷ್ಟು ಬದಲಾವಣೆಗಳನ್ನು ತಂತು. ಇದನ್ನು ಕೇಳಿದಂತಹ ಅಲ್ಲಿದ್ದಂತಹ ಮಾನಸಿಕ ಅಸ್ವಸ್ಥರು ಯಾವ ರೀತಿ ವರ್ತಿಸಿದ್ರು ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಇದ್ದಾರೆ. ಲೀಡಿಂಗ್ ಟು ಆಲ್ ಸಾರ್ಟ್ಸ್ ಆಫ್ ಫನ್ನಿ ಡೆವಲಪ್ಮೆಂಟ್ಸ್. Pakistan was concerned. This news created quite a stir in the lunatic asylum at Lahore, leading to a sorts of funny developments. ಈ ರೀತಿಯಾದ ಇದು ಮಾನಸಿಕ ಅಸ್ವಸ್ಥರಿಗೆ ತನ್ನ ಯಾವ ರೀತಿಯಾಗಿ ತಾನಿದ್ದೀನಿ ಅನ್ನೋದೇ ತನ್ನ ನಿಜ ಸ್ಥಿತಿಯನ್ನೇ ತಿಳಿದುಕೊಂಡಿರಲ್ಲ. ಆದರೆ ಈ ನಿಜ ಸ್ಥಿತಿಯನ್ನೇ ಗೊತ್ತಿಲ್ಲದಿದ್ದಂತಹ ಮಾನಸಿಕ ಅಸ್ವಸ್ಥರು ಏನು ತಾನೇ ಮಾಡೋಕ್ಕಾಗುತ್ತದೆ? ಇವ್ರಿಗೆ ತಾವು ಎಲ್ಲಿದ್ದೀವಿ, ತಾನು ಏನು, ತಾನು ಯಾಕೆ ಹಿಂಗಾಗಿದ್ದೀನಿ ಅನ್ನೋಕ್ಕೆ ಗೊತ್ತಿಲ್ಲದಿರೋರಿಗೆ ತಮ್ಮನ್ನು ಸಡನ್ನಾಗಿ ಬೇರೆ ಊರಿಗೆ ಕಳಿಸ್ತಾರಂತೆ ಅಂತ ಯಾವಾಗ ಮಾನಸಿಕ ಅಸ್ವಸ್ಥರಿಗೆ ಗೊತ್ತಾಯಿತು, ಏನೇನು ಘಟನೆ ನಡೀತು ಅನ್ನೋದು ಮುಂದಿನ ಸೆಂಟೆನ್ಸಲ್ಲಿ ಮಾಂಟೋ ಅವರು ಹೇಳ್ತಾ ಇದ್ದಾರೆ. ಎ ಮುಸ್ಲಿಂ ಲುನಾಟಿಕ್, ಎ ರೆಗ್ಯುಲರ್ ರೀಡರ್ ಆಫ್ ದಿ ಫೇರಿ ಹಿಂದೂ ಡೈಲಿ ಜಾಮಿದಾರ್, ವೆನ್ ಆಸ್ಕ್ಡ್ ವಾಸ್ ಪಾಕಿಸ್ತಾನ್ what Pakistan was, reflected for a while and then replied, "Don't you know a place in India known for manufacturing cutthroat razors?" ಕೆಲವ್ರಿಗೆ ಕೇಳಿದ್ರಂತೆ, ಇದು ಎ ಮುಸ್ಲಿಂ ಲುನಾಟಿಕ್, ಎ ರೆಗ್ಯುಲರ್ ರೀಡರ್ ಆಫ್ ದಿ ಜಮೀದಾರ್ ಅನ್ನೋ ಪೇಪರ್ನ ಓದ್ದವನು ವಾಟ್ ಪಾಕಿಸ್ತಾನ್ ವಾಸ್, ಇನ್ ಪಾಕಿಸ್ತಾನ್ ಅಂದರೆ ಏನು ಅಂತ ಕೇಳಿದಾಗ, ಗೊತ್ತಿಲ್ವಾ ನಿನಗೆ, ಡೋಂಟ್ ಯು ನೋ ಎ ಪ್ಲೇಸ್ ಇನ್ ಇಂಡಿಯಾ ನೋನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕಟ್ ಥ್ರೋಟ್ ರೇಸರ್ಸ್? ಏನು ಅಂತ ಹೇಳಿದ್ರೆ ಒಂದು ರೇಸರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಜಾಗ ಅಂದಂತೆ. ಅಪೇರೆಂಟ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ದ ಫ್ರೆಂಡ್ ಆಸ್ಕ್ಡ್ ನೋ ಮೋರ್ ಕ್ವಶನ್ಸ್. ಆ ಫ್ರೆಂಡ್ ಅವನು ಇನ್ನೊಬ್ಬ ಮಾನಸಿಕ ಅಸ್ವಸ್ಥ ಆದಂಥ ಇನ್ನೊಬ್ಬ ಪೇಷಂಟ್ ಹೇಳೋದಂತೆ, ತುಂಬ ಕ್ವಶನ್ನಿಂದ ಅವ್ನು ಕೊಟ್ಟಂಥ ಉತ್ತರದಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇನ್ನು ಮತ್ತೆ ಪ್ರಶ್ನೆ ಕೇಳೋಕ್ಕೆ ಹೋಗಲಿಲ್ವಂತೆ. ಲೈಕ್ವೈಸ್
Sikh lunatic asked another Sikh, Sardarji, why are we being deported to India? ಇನ್ನೊಬ್ಬ ಕೇಳಿದ್ನಂತೆ, ನಾವು ಯಾಕೆ, ಇನ್ನೊಬ್ಬ ಸಿಖ್ ಮಾನಸಿಕ ಸ್ವಸ್ಥ, ನಾವು ಯಾಕೆ ಇದಕ್ಕೆ ಇದು ನಾವು ಯಾಕೆ ಇಂಡಿಯಾಗೆ ಡಿಪ್ಯೂಟ್ ಆಗ್ತಾಯಿದ್ವಿ, ನಮ್ಮನ್ನು ಯಾಕೆ ಇಂಡಿಯಾಗೆ ಕಳಿಸ್ತಾ ಇದ್ದಾರೆ, ನಾವು ಲಾಹೋರಲ್ಲಿ ಚೆನ್ನಾಗೇ ಇದ್ದೀವಲ್ಲ, ನಾವು ಇಲ್ಲಿ ಪಾಕಿಸ್ತಾನದಲ್ಲಿ ಚೆನ್ನಾಗೇ ಇದ್ದೀವಲ್ಲ, ನಮ್ಮನ್ನು ಯಾಕೆ ಕಳಿಸ್ತಾ ಇದ್ದಾರಂತೆ ಅಂತ ಕೇಳಿದ್ನಂತೆ. ಒಬ್ಬ ಮಾನಸಿಕ ಸ್ವಸ್ಥ ಇನ್ನೊಬ್ಬನ ಕೇಳಿದಂತೆ, ವಿ ಡೋಂಟ್ ಇವನ್ ನೋ ದೇರ್ ಲ್ಯಾಂಗ್ವೇಜ್, ನಮಗೆ ಗೊತ್ತಿಲ್ಲ ಅವ್ರ ಲ್ಯಾಂಗ್ವೇಜ್ ಯಾವುದು ಅಂತಲೂ ಗೊತ್ತಿಲ್ಲ, ನಮ್ಮನ್ನು ಯಾಕೆ ಕಳಿಸ್ತಾ ಇದ್ದಾರೆ. ದ ಸಿಕ್ಸ್ ಗೇವ್ ಅನ್ ನಾಕಿಂಗ್ ಸ್ಮೈಲ್, ಬಟ್ ಐ ನೋ ದ ಲ್ಯಾಂಗ್ವೇಜ್ ಆಫ್ ಇಂದೋಸ್ ಸ್ಟಾರ್ಸ್. ಈ ರಿಪ್ಲೈ, ನನಗೆ ಗೊತ್ತಪ್ಪ, ಬಟ್ ಐ ನೋ ದ ಲ್ಯಾಂಗ್ವೇಜ್ ಆಫ್ ಹಿಂದೂ ಸ್ಟಾರ್ಸ್, ನನಗೆ ಗೊತ್ತು ಚೆನ್ನಾಗಿ ಏನು ಅಂತ. ಈ ರಿಪ್ಲೈ, ದೀಸ್ ಬ್ಲಡಿ ಇಂಡಿಯನ್ಸ್ ದೇ ಸ್ಟಾರ್ಟ್ ಅಬೌಟ್, ಏನು ಮಾತಾಡ್ತಾ ಇದ್ದಾರೆ ಅದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ನಂತೆ.